ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ಕಿನ್ ಡಿಸಾರ್ಡರ್ ಅಂದರೆ ಚರ್ಮದ ಸಮಸ್ಯೆ, ಅಸ್ವಸ್ಥತೆ ಕುರಿತಾಗಿ ಮಾತನಾಡೋಣ. ಈ ಸಮಸ್ಯೆ ಯಾಕೆ ಬರುತ್ತೆ, ಬಂದರೆ ಹೇಗೆ ಟ್ರೀಟ್ಮೆಂಟ್ ಪಡೆದುಕೊಳ್ಬೇಕು, ಇದರ ಲಕ್ಷಣಗಳು, ಕಾರಣಗಳು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಹೋಮಿಯೋ ಕೇರ್ನ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಇದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಫೈನ್. ಎಸ್ ಡಾಕ್ಟರ್, ಚರ್ಮದ ಸಮಸ್ಯೆ ಪ್ರತಿಯೊಬ್ಬರಿಗೂ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಲೇ ಹೇಳಬಹುದು. ಅಂದರೆ ಚರ್ಮ ಅಂದರೆ ಪ್ರತಿಯೊಬ್ಬರಿಗೂ ಸೂಕ್ಷ್ಮನೇ. ಸೊ ಅದೇ ಸೂಕ್ಷ್ಮತೆಯಿಂದ ನಾವು ನಮ್ಮ ಚರ್ಮವನ್ನು ಆರೈಕೆ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಸಾಕಷ್ಟು ಮಂದಿ ನೆಗ್ಲೆಕ್ಟ್ ಕೂಡ ಮಾಡ್ತಾರೆ ಅಂತಲೇ ಹೇಳಬಹುದು. ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಈ ಸ್ಕಿನ್ ಡಿಸಾರ್ಡರ್ ಬರೋದಕ್ಕೆ ರೀಸನ್ಸ್ ಏನು, ಇದರ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟರ್? ಸ್ಕಿನ್ ಅಂತ ಹೇಳಿದಾಗ ಹಲವಾರು ಒಂದು ಡಿಸಾರ್ಡರ್ಸ್ನ ನಾವು ನೋಡ್ಬೋದು. ಸೊ ರೈಟ್ ಫ್ರಮ್ ಆ್ಯಕ್ನೆ ಅಥವಾ ಪಿಂಪಲ್ಸ್ ಇರ್ಬೋದು, ಅಥವಾ ಕೆಲವ್ರಿಗೆ ಎಕ್ಸಿಮಾ ಇರ್ಬೋದು, ಸೊ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ಲಾರ್ಜರ್ ಸ್ಕಿನ್ ಡಿಸಾರ್ಡರ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ನ ಕೂಡ ನೋಡುವಂಥದ್ದು. ಆ್ಯಂಡ್ ಇನ್ನು ಕೆಲವರಲ್ಲಿ ಅಕಾರ್ಡಿಂಗ್ ಟು ದ ಸೀಸನ್ ವೈಸ್ ಅಥವಾ ವೆದರ್ ಚೇಂಜ್ ಆದಂಗೆ ಕೆಲವ್ರಿಗೆ ಎಕ್ಸಿಮಾ ಕಂಡೀಷನ್ಸ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಮತ್ತಷ್ಟು ಅಗ್ರವೇಷನ್ ಆಗುವಂಥದ್ದು ಇರ್ಬೋದು. ಸೊ ಇಟ್ ಮೇ ಬಿ ಡ್ಯೂ ಟು ಸೆವರಲ್ ರೀಸನ್ಸ್. ಸೊ ಕೆಲವ್ರಿಗೆ ಡಸ್ಟಿಗೆ, ಧೂಳಿಗೆ ಎಕ್ಸ್ಪೋಜರ್ ಆದರೆ ಅವರ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಇನ್ನು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಇಟ್ ವಿಲ್ ಗ್ರೇಟ್ಲಿ ಇಂಪ್ಯಾಕ್ಟ್ ಆನ್ ಸ್ಕಿನ್ ಅಂತ. ಸೊ ಅವ್ರಿಗೆ ಡೆಫಿಷಿಯನ್ಸಿ ಇದ್ದಾಗ, ಸಪೋಸ್ ವಿಟಮಿನ್ ಎ ಡೆಫಿಷಿಯನ್ಸಿ ಅಥವಾ ಇ ಡೆಫಿಷಿಯನ್ಸಿ, ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಸೊ ಆಗಲೂ ಕೂಡ ಹಲವಾರು ಚರ್ಮದ ಕಾಯಿಲೆಗಳು ನೋಡುವಂಥದ್ದು. ಸೊ ಇನ್ನು ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಆಯಿಲಿ ಫ್ರೈಡ್ ಐಟಮ್ಸ್ ಕನ್ಸಂಪ್ಷನ್ನ ಮಾಡಿದಾಗ ಸೊ ಕೆಲವರಲ್ಲಿ ಆ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ರೋಗ ಲಕ್ಷಣಗಳು ಸೊ ಹೊರಗಡೆ ಬರುವಂಥದ್ದು, ಎಸ್ಪೆಷಲಿ ಸೊ ಆ್ಯಕ್ನೆ ಅಗ್ರಿವೇಟ್ ಆಗ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಹೆಚ್ಚಾಗುವಂಥದ್ದು. ಸೊ ಫುಡ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಹಲವಾರು ಮೆಟಬಾಲಿಕ್ ಡಿಸಾರ್ಡರ್ಸ್ ಇದ್ದಾಗ, ಲೈಕ್ ಥೈರಾಯ್ಡ್ ಇರುತ್ತೆ. ಸೊ ಅವರಲ್ಲಿ ಡ್ರೈನೆಸ್ ಈಸ್ ಕ್ವೈಟ್ ಕಾಮನ್ ಟು ಸಿ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಡ್ರೈನೆಸ್ ಆಫ್ ದ ಸ್ಕಿನ್ ಆಗೋದ್ರಿಂದ ಸೊ ಇಚ್ಚಿಂಗ್ ಇರ್ಬೋದು, ಅಥವಾ ಸೊ ಅವರಲ್ಲಿ ಪಿಗ್ಮೆಂಟೇಷನ್ ಕಾಣುವಂಥದ್ದು ಸಹಜ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಒಂದು ಚರ್ಮದ ಸಮಸ್ಯೆ ಸ್ಟಾರ್ಟ್ ಆದರೆ ಸೊ ಕೆಲವೊಬ್ಬರು ಈಗ ಯಾವುದೋ ಒಂದು ಆ್ಯಡ್ ನೋಡ್ತಾರೆ ಅಥವಾ ಬುಕ್ಸಲ್ಲಿರುತ್ತೆ, ಸೊ ಇದನ್ನು ಹಚ್ಚಿದ್ರೆ, ಅಥವಾ ಮನೆ ಮದ್ದುಗಳಿರುತ್ತೆ, ಸೊ ಇದನ್ನು ಹಚ್ಚಿದ್ರೆ ಹೋಗುತ್ತೆ ಅಂತ ಅವರು ಕೂಡ ಇನ್ ಕೇಸ್ ಒಬ್ಬೊಬ್ರಿಗೆ ವರ್ಕ್ ಆಗಿರುತ್ತೆ ಮನೆ ಮದ್ದು ಔಷಧಿ ಅದೆಲ್ಲನೂ. ಕೆಲವೊಬ್ಬರಿಗೆ ಅದು ಹೆಚ್ಚಾಗಿರೋ ನಾವು ಎಕ್ಸಾಂಪಲ್ಸನ್ನು ಕೂಡ ನೋಡಿದ್ದೀರಿ. ಸೊ ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಸ್ಕಿನ್ ಅಂತ ಹೇಳಿದಾಗ ಎಲ್ಲರಲ್ಲೂ ಕಾಳಜಿಯನ್ನು ವಹಿಸೇ ಇರ್ತಾರೆ. ಆ್ಯಂಡ್ ಈಗ ಸ್ಮಾಲ್ ಯಾವುದಾದ್ರು ಸ್ಕಿನ್ ರ್ಯಾಷಸ್ ಬಂದಾಗ, ಸೊ ಆ್ಯಕ್ನೆ ಇರ್ಬೋದು, ಅಥವಾ ಸೊ ಯಾವುದೇ ಒಂದು ಅಲರ್ಜಿಕ್ ರ್ಯಾಷಸ್ ಲೈಕ್ ಎಕ್ಸಿಮಾ, ಆರ್ಟಿಕೇರಿಯಲ್ ರ್ಯಾಷಸ್ ಏನಾದರೂ ಇರ್ಬೋದು. ಸೊ ಅವರೇ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಸೆಲ್ಫ್ ಮೆಡಿಕೇಷನ್ನ ನೋಡ್ಬೋದು, ಅಥವಾ ಮನೆಮದ್ದನ್ನು ಉಪಯೋಗಿಸುವಂಥದ್ದು. ಸೊ ಕೆಲವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರ್ಬೋದು, ಲೈಕ್ ವಿ ಸಿ 3 ಸ್ಕಿನ್ ಟೈಪ್ಸ್, ಡ್ರೈ ಸ್ಕಿನ್ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ಸೊ ಇನ್ನು ಕಾಂಬಿನೇಷನ್ ಸ್ಕಿನ್ ಇರ್ಬೋದು. ಆ್ಯಂಡ್ ಇಫ್ ದ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್, ಸೊ ಅವ್ರಿಗೆ ಮೈಲ್ಡ್ ಕೆಮಿಕಲ್ ಬೇಸ್ಡ್ ಕ್ರೀಮ್ ಯೂಸ್ ಮಾಡಿದಾಗ, ಅಥವಾ ಯಾವುದೇ ರೀತಿ ಅಂಡರ್ಗೋನ್ ಕೆಮಿಕಲ್ ಪೀಲ್ ಟ್ರೀಟ್ಮೆಂಟ್ ಅಥವಾ ಅಡ್ವಾನ್ಸ್ಡ್ ಮೆಡಿಕೇಷನ್ಸ್ ಹಾಕಿದರೂ ಕೂಡ ಸೊ ಅವರಲ್ಲಿ ಅಲರ್ಜಿಕ್ ರ್ಯಾಷಸ್ ಇಮಿಡಿಯೇಟ್ ಆಗಿ ಕಾಣಿಸ್ಬೋದು, ಅಥವಾ ಸ್ಕಿನ್ ಬರ್ನ್ ಆಗೋ ಥರ ಆಗುವಂಥದ್ದು, ಅಥವಾ ಪಿಗ್ಮೆಂಟೇಷನ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚು. ಸೊ ಹಾಗಾಗಿ ಅವರು ವೈದ್ಯರನ್ನು ಭೇಟಿ ಮಾಡಿ ಸೊ ತದನಂತರ ಮೆಡಿಕೇಷನ್ಸ್ ತಗೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಸೊ ಸೆಲ್ಫ್ ಮೆಡಿಕೇಷನ್ ವಿಚ್ ಇಸ್ ನಾಟ್ ಗುಡ್. ಆ್ಯಂಡ್ ಡೆಫಿನೆಟ್ಲಿ ಅವರಿಗೆ ಯಾವ ರೀತಿಯ ಚರ್ಮದ ಕಾಯಿಲೆ ಬಂದಿದೆ ಸೊ ಅದನ್ನು ಡಯಾಗ್ನೋಸ್ ಮಾಡುವಂಥದ್ದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಆ್ಯಕ್ನೆ ಅಥವಾ ಪಿಂಪಲ್ಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿ ಸಿ ಇನ್ ಟೀನೇಜರ್ಸ್, ಅಂದರೆ 13 to 19 ಗ್ರೂಪ್ ಆಫ್ ಏಜ್ ಏನಿದೆ ಸೊ ಅವರಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಕಾಣುವಂಥದ್ದು. ಸೊ ಎಸ್ಪೆಷಲಿ ಅವ್ರಿಗೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅವರಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಡ್ಯೂ ಟು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಸೊ ಕಮ್ಮಿ ಆಗ್ತಿರೋದಿಲ್ಲ. ಸೊ ಬೇಸಿಕಲಿ ವಿ ನೀಡ್ ಟು ಡೂ ಅ ಬ್ಲಡ್ ಟೆಸ್ಟ್ ಇರ್ಬೋದು, ಅಥವಾ ಸೊ ಫೀಮೇಲ್ಸಲ್ಲಿ ಬಂದಾಗ ಸ್ಕ್ಯಾನಿಂಗ್ ಮಾಡೋದಿರ್ಬೋದು. ಸೊ PCOD ಏನಾದರೂ ಇದೆಯಾ, ಅಥವಾ ಥೈರಾಯ್ಡ್ ಸಮಸ್ಯೆ ಇದೆಯಾ, ಸೊ ಅದು ಕಾರಣ ಇರುವಂಥದ್ದು. ಸೊ ಆ್ಯಕ್ನೆನಲ್ಲಿ 2 ಟೈಪ್ಸ್ನ ನಾವು ನೋಡ್ತೀವಿ, ಆ್ಯಕ್ನೆ ಸಿಂಪ್ಲೆಕ್ಸ್ ಆ್ಯಂಡ್ ಆ್ಯಕ್ನೆ ವಲ್ಗ್ಯಾರಿಸ್ ಅಂತ. ಸೊ ಅದನ್ನು ರೂಲ್ ಔಟ್ ಮಾಡಿ ಸೊ ರೂಟ್ ಕಾಸ್ನ ಟ್ರೀಟ್ ಮಾಡುವಂಥದ್ದು ಉತ್ತಮ ಅಂತ ಹೇಳ್ಬೋದು.
ಓಕೆ, ನೀವು ಈಗ ಆಕ್ನಿ ಬಗ್ಗೆನೇ ಮಾತಾಡ್ತಿದ್ರಿ ಡಾಕ್ಟರ್. ಈಗ ಕೆಲವೊಬ್ಬರಿಗೆ ಒಂದೋ ಎರಡೋ ಬಂದು ಅದಾದ್ಮೇಲೆ ಅದು ಹೊರಟೋಗುತ್ತೆ. ಸೊ ಇನ್ನು ಕೆಲವೊಬ್ಬರಿಗೆ ನಾವು ಗಮನಿಸಬಹುದು ಆಕ್ನಿ, ಮುಖ ತುಂಬ ಆಕ್ನಿನೇ ಇರುತ್ತೆ ಅಂತಲೇ ಹೇಳಬಹುದು. ಸೊ ಈ ಒಂದು ಪಿಂಪಲ್ಸ್ ಬರೋದಕ್ಕೆ ಏನು ಕಾರಣ ಆಗಿರುತ್ತೆ ಬಹುಮುಖ್ಯವಾಗಿ ಅಂತ? ಸೊ ಎಸ್ಪೆಷಲಿ ಆಕ್ನೆ ಅಂತ ಹೇಳಿದಾಗ ನವಡೇಸ್ ವಿ ಸಿ ಮೋಸ್ಟ್ ಆಫ್ ದಿ ಟೀನೇಜರ್ಸ್ ವಿಲ್ ಬಿ ಸಫರಿಂಗ್. ಡೆಫಿನೆಟ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಹೆಚ್ಚಾಗಿರುತ್ತೆ. ಆ್ಯಂಡ್ ಇನ್ನು ಕೆಲವರಲ್ಲಿ ಡಸ್ಟಿಗೆ ಧೂಳಿಗೆ ಎಕ್ಸ್ಪೋಜರ್ ಆದಾಗ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಕ್ವೈಟ್ ಕಾಮನ್ ಟು ಸಿ ಅಂತ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಆಯಿಲಿ ಫುಡ್ ಐಟಮ್ಸ್ ಇರ್ಬೋದು, ಎಕ್ಸೆಸಿವ್ ಒಂದು ಮೈದಾ ಅಥವಾ ಸ್ಟಾರ್ಚ್ ಪೇಸ್ಟ್ ಫುಡ್ ಕನ್ಸಂಪ್ಷನ್ ಇರ್ಬೋದು. ಇನ್ನು ಲ್ಯಾಕ್ ಆಫ್ ವಾಟರ್ ಇಂಟೇಕ್ ಅಥವಾ ಹೈಡ್ರೇಷನ್ ಅಂತ ಹೇಳ್ತೀವಿ, ಅಥವಾ ಲ್ಯಾಕ್ ಆಫ್ ಸ್ಲೀಪ್ ಇರ್ಬೋದು, ಅಥವಾ ಸ್ಟ್ರೆಸ್ ಇಂಡ್ಯೂಸ್ಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ಬೋದು. ಇನ್ ಸರ್ಟನ್ ಕೇಸಸ್ ಲೈಕ್ ಹಾರ್ಮೋನಲ್ ಚೇಂಜಸ್, ಹೆಚ್ಚಾಗಿ ಥೈರಾಯ್ಡ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ. ಅಥವಾ ಇನ್ನು ಕೆಲವರಲ್ಲಿ ಇರ್ರೆಗ್ಯುಲರ್ ಸೈಕಲ್ಸ್ ಇರುತ್ತೆ, ಎಸ್ಪೆಷಲಿ ಫಿಮೇಲ್ಸಲ್ಲಿ ನೋಡಿದಾಗ PCOD ಚೇಂಜಸ್ ಇರುತ್ತೆ. ಅವರಲ್ಲಿ ಆಕ್ನೆ ಅಥವಾ ಅಕ್ಯಾಂಥಸಿಸ್ ನೈಗ್ರಿಕನ್ಸ್ ಅಂತ ಕೂಡ ಹೇಳ್ಬೋದು, ಲೈಕ್ ಪಿಗ್ಮೆಂಟೇಷನ್ ಓವರ್ ದ ಸ್ಕಿನ್, ಚರ್ಮ ದಪ್ಪ ಆಗುವಂಥದ್ದು, ಕಪ್ಪಾಗಿರುವಂಥದ್ದು. ಇದೆಲ್ಲ ಫೀಚರ್ಸ್ನ ನಾವು PCOS ಅಲ್ಲಿ ಕೂಡ ನೋಡ್ತೀವಿ. ಅಲಾಂಗ್ ವಿತ್ ದಟ್ ಅವ್ರಿಗೆ ವೆಯ್ಟ್ ಗೇನ್ ನೋಡ್ಬೋದು, ಅಥವಾ ಹೇರ್ ಫಾಲ್, ಪಿಗ್ಮೆಂಟೇಷನ್, ಆಕ್ನೆ. ಇದೆಲ್ಲ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇನ್ ದಟ್ ಕೇಸ್ ವಿ ನೀಡ್ ಟು ಟ್ರೀಟ್ ದ ಲೈಕ್ ರೂಟ್ ಕಾಸ್ ಅಂತಲೇ ಹೇಳ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸರಿಪಡಿಸಿರೋದ್ರಿಂದ ಅವ್ರಿಗೆ ಪೂರ್ತಿ ಗುಣ ಆಗುವಂಥದ್ದು. ಆ್ಯಕ್ನೆ ವಲ್ಗ್ಯಾರಿಸ್ ಅಂತ ಹೇಳಿದಾಗ ಅವ್ರಿಗೆ ಫೇಸ್ ಕೂಡ ಜಾಸ್ತಿ ಆಗಿರುತ್ತೆ. ಅದರ್ ದ್ಯಾನ್ ಫೇಸ್ ಅವ್ರಿಗೆ ಆರ್ಮ್ಸಲ್ಲಿ ಕೂಡ ಬರ್ಬೋದು ಆ್ಯಂಡ್ ಬ್ಯಾಕಲ್ಲಿ ಕೂಡ ಬರ್ಬೋದು. ಮೋಸ್ಟ್ ಆಫ್ ದಿ ಬಾಡಿ ಪಾರ್ಟ್ಸಲ್ಲಿ ಅವ್ರಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಇಟ್ ವಿಲ್ ಬಿ ಪೇನ್ಫುಲ್ ಆ್ಯಂಡ್ ಎಕ್ಸ್ಟರ್ನಲಿ ಅವರು ಅಪ್ಲಿಕೇಶನ್ ಮಾಡ್ತಾ ಇರ್ತಾರೆ, ಅಥವಾ ಯಾವುದೇ ರೀತಿ ಲೈಕ್ ಕ್ರೀಮ್ಸ್ ಯೂಸ್ ಮಾಡುವಂಥದ್ದು. ಇದು ಆ ತಕ್ಷಣಕ್ಕೆ ಸ್ವಲ್ಪ ಬೆಟರ್ ಆದರೂ ಕೂಡ ಅಗೇನ್ ಡ್ಯೂ ಟು ಹೈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಜಾಸ್ತಿ ಆಗೋದನ್ನು ಕೂಡ ನೋಡ್ಬೋದು. ಓಕೆ, ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ನಿಮಗೂ ಕೂಡ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಡಿಸಾರ್ಡರ್ ಇದ್ದರೆ, ನೀವು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನಾಗಿರ್ತೀರ. ಅಂಥವರು ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತಿದ್ರೆ ನಾವು ತೋರಿಸುವಂತಹ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು. ಡಾಕ್ಟರ್ ಹತ್ರ ಲೈವ್ನಲ್ಲೇ ಮಾತನಾಡಬಹುದು. ಕೇವಲ ಇದೊಂದೇ ಪ್ರಾಬ್ಲಮ್ ಇದ್ರೇನಾ? ಇಲ್ಲ. ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ನೀವು ಕರೆ ಮಾಡಿ ಮಾತನಾಡಬಹುದು. ಎಸ್, ಇನ್ನು ಡಾಕ್ಟರ್, ಈ ಒಂದು ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಬಹಳ ಉತ್ತಮವಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಇದರ ಚಿಕಿತ್ಸೆ ಕುರಿತಾಗಿ ಹೇಳೋದಾದ್ರೆ, ಈಗ ಹಲವಾರು ಸ್ಕಿನ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ. ವಿ ನೀಡ್ ಟು ರೂಲ್ ಔಟ್ ದ ಕಾಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ. ಅಗೇನ್ ಡಿಪೆಂಡ್ಸ್. ಕೆಲವ್ರಿಗೆ ಫ್ಯಾಮಿಲೀಸ್ ಏನಾದರೂ ಇದೆಯಾ, ಸಪೋಸ್ ಈಗ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇನ್ನು ಸೋರಿಯಾಸಿಸ್ ಅಂತ ಹೇಳಿದಾಗ ಕೆಲವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅವರು ಅದು ಸ್ಕಿನ್ ರ್ಯಾಷಸ್ ಅಥವಾ ಇಟ್ ಮಿಮಿಕ್ಸ್ ಲೈಕ್ ಎ ಡ್ರೈ ಸ್ಕಿನ್ ಅಥವಾ ಡ್ರೈ ಎಕ್ಸಿಮಾ ಅಂತ ಕೂಡ ಹೇಳ್ಬೋದು. ಆ ಥರ ಕಾಣಿಸುತ್ತೆ. ಎಸ್ಪೆಷಲಿ ಈ ಸೀಸನಲ್ಲಿ ಅದು ಅಗ್ರವೇಷನ್ ಆಗುವಂಥದ್ದು, ಇಚ್ಚಿಂಗ್ ಇರ್ಬೋದು, ಅಥವಾ ಅವ್ರಿಗೆ ಸ್ಕಿನ್ ಇರಿಟೇಷನ್ ಆಗುವಂಥದ್ದು ಹೆಚ್ಚಾಗಿ ನಾವು ನೋಡ್ಬೋದು. ಇನ್ನು ಸೋರಿಯಾಸಿಸ್ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, ವಿತಿನ್ ಒಂದು 15 to 20 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು. ಅಗೇನ್ ಇಟ್ ವಿಲ್ ಶೆಡ್, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೋಸೆಸ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ ನಡೀತಾ ಇರುತ್ತೆ. 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಈಗ ನಾರ್ಮಲ್ ಆಗಿ ಚರ್ಮದ ಮೇಲೆ ಯಾವುದೋ ಒಂದು ಲೈಕ್ ಪಿಂಪಲ್ ಇರ್ಬೋದು ಅಥವಾ ರ್ಯಾಷಸ್ ಬಂದಿರ್ಬೋದು. ಆಗ ತುಂಬ ಕಾಳಜಿಯನ್ನು ವಹಿಸ್ತಾರೆ. ಅದರಲ್ಲೂ ಈ ಸೋರಿಯಾಸಿಸ್ ಅಥವಾ ಈ ವಿಟಿಲಿಗೋ ಅಂತ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಬಂದಾಗ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರು ಸಫರ್ ಆಗ್ತಿರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತ ನೋಡುವಂಥದ್ದು, ಇದು ಹೆಚ್ಚಾಗಿ ಸೋರಿಯಾಸಿಸ್ ಲೆಷನ್ಸಲ್ಲಿ ನೋಡುವಂಥದ್ದು. ಸಮ್ಟೈಮ್ಸ್ ಅವ್ರಿಗೆ ಬರೀ ತಲೆಭಾಗದಲ್ಲಿ ಅಷ್ಟೇ ಕಾಣಿಸುತ್ತೆ. ವಿಚ್ ಈಸ್ ಯೂಶಲಿ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತಲೇ ಹೇಳ್ಬೋದು. ಕೆಲವರು ತಲೆ ಹುಟ್ಟು ಅಂತ ಅಂದ್ಕೊಂಡಿರ್ತಾರೆ. ಅದಕ್ಕಾಗಿ ಹಲವಾರು ಶಾಂಪೂಸ್ನ ಚೇಂಜ್ ಮಾಡುವಂಥದ್ದು ಅಥವಾ ಆಯಿಲ್ ಚೇಂಜಸ್ ಮಾಡುವಂಥದ್ದು, ಕಾಸ್ಮೆಟಿಕ್ ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಸುಮಾರು ದಿವಸಗಳಾದ ನಂತರ ಯಾವಾಗ ಪ್ಯಾಚಸ್ ಅಥವಾ ಲೆಷನ್ಸ್ ಕುತ್ತಿಗೆ ಹಿಂಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೋ, ಅಥವಾ ಕೆಲವ್ರಿಗೆ ಇಯರ್ಸ್ ಕೂಡ ಅಫೆಕ್ಟ್ ಆಗುವಂಥದ್ದು, ಲಾಂಗ್ ವಿತ್ ಅ ಸ್ಕ್ಯಾಲ್ಪ್, ಆವಾಗ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಡಯಾಗ್ನೋಸ್ ಮಾಡುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಕೂಡ ಹೇಳ್ತೀವಿ.
ಸೊ ಅದು ಕೂಡ ಸೇಮ್ ಲೈಕ್ ಸೋರಿಯಾಸಿಸ್ ಥರನೇ ಕಾಣಿಸುತ್ತೆ, ಬಟ್ ಹೆಚ್ಚಾಗಿ ಸೀಬಮ್ ಪ್ರೊಡಕ್ಷನ್ ಆಗೋದ್ರಿಂದ ಸೊ ಅವ್ರಿಗೆ ಈವನ್ ಫೇಸ್ ಆಕ್ನೆ ಕೂಡ ಜಾಸ್ತಿ ಆಗ್ಬೋದು. ಸೊ ಅಲಾಂಗ್ ವಿತ್ ದಟ್ ಮಚ್ ಆಫ್ ಡ್ಯಾಂಡ್ರಫ್ ಇರ್ಬೋದು ಅಥವಾ ಇಚ್ಚಿಂಗ್ ಓವರ್ ದಿ ಸ್ಕ್ಯಾಲ್ಪ್ ಆ್ಯಂಡ್ ಆ ಭಾಗದಲ್ಲಿ ಹೇರ್ ಲಾಸ್ ಆಗೋದನ್ನು ನೋಡ್ಬೋದು. ಇದೆಲ್ಲ ಸೆಬರೋಯಿಕ್ ಡರ್ಮಟೈಟಿಸ್ನ ಲಕ್ಷಣಗಳು ಅಂತ. ಸೊ ಇನ್ನು ಸೋರಿಯಾಸಿಸ್ ಹಲವಾರು ಟೈಪ್ಸ್ನ ನಾವು ನೋಡ್ತೀವಿ. ಸೊ ಅದರ್ ದ್ಯಾನ್ ಸ್ಕ್ಯಾಲ್ಪ್ ಸೋರಿಯಾಸಿಸ್ ವಿ ಸಿ ಪಾಮರ್ ಆ್ಯಂಡ್ ಪ್ಲಾಂಟರ್ ಸೋರಿಯಾಸಿಸ್ ಅಂತ, ಅಂದರೆ ಅಂಗಾಲು ಅಂಗೈನಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶಲಿ ನೈಫ್ ಕಟ್ಟಿಂಗ್ ಎಡ್ಜಸ್ ಅಥವಾ ಅವ್ರಿಗೆ ಬರ್ನಿಂಗ್ ಆಗುವಂಥದ್ದು, ಇನ್ನು ನಡೆಯೋಕ್ಕಾಗೋದಿಲ್ಲ, ಸಿವಿಯರ್ ಪೇಯ್ನ್ ಇರುತ್ತೆ, ಕ್ರ್ಯಾಕ್ಡ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ರಫ್ ಆ್ಯಂಡ್ ಸ್ಕಿನ್ ಎಡ್ಜಸ್ ಅಂತಂದರೆ ಚರ್ಮ ತುಂಬ ದಪ್ಪದಾಗಿರುತ್ತೆ. ಸೊ ಅದರಲ್ಲಿ ಅವ್ರಿಗೆ ಇಚ್ಚಿಂಗ್ ಇರ್ಬೋದು, ಎರಪ್ಷನ್ಸ್ ಇರ್ಬೋದು, ಎಸ್ಪೆಷಲಿ ವಿಂಟರ್ ಆ್ಯಂಡ್ ರೈನಿ ಸೀಸನ್ಸಲ್ಲಿ ಜಾಸ್ತಿ ಆಗುವಂಥದ್ದು. ಸಮ್ಮರ್ ಸೀಸನ್ಸಲ್ಲಿ ಬೆಟರ್ ಇರ್ತಾರೆ. ಅಗೇನ್ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಲೈಕ್ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು ಅಥವಾ ಆಯಿಲಿ ಫ್ರೈಡ್ ಐಟಮ್ಸ್ ಇರ್ಬೋದು, ಇನ್ನು ಗ್ಲೂಟಾನ್ ಪ್ರಾಡಕ್ಟ್ಸ್ ಇರ್ಬೋದು. ಸೊ ಮತ್ತಷ್ಟು ಅದು ಸಿವಿಯಾರಿಟಿನ ಹೆಚ್ಚು ಮಾಡುವಂಥದ್ದು. ಎಸ್, ಇನ್ನು ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದೆ, ಸ್ಕಿನ್ ಅನ್ನೋದು ತುಂಬ ಬಹಳ ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ. ಸೊ ಈಗ ಕೆಲವೊಬ್ಬರು ಮನೆಯಲ್ಲಿ ಒಬ್ಬರೇ ಒಂದೇ ಟವಲ್ನ ಯೂಸ್ ಮಾಡೋದಿರಬಹುದು, ಒಬ್ಬರೇ ಒಂದೇ ಸೋಪ್ ಯೂಸ್ ಮಾಡೋದಿರಬಹುದು. ಇದರಿಂದನೂ ಕೂಡ ಸ್ಕಿನ್ ಪ್ರಾಬ್ಲಮ್ ಬರೋದಕ್ಕೆ ರೀಸನ್ಸ್ ಆಗುತ್ತೆ ಅಂತಲೇ ಹೇಳಬಹುದು ಅಲ್ವಾ? ಸೊ ನೀವು ಹೇಳಿದಾಗೆ ಲೈಕ್ ವಿ ಸಿ ಫಂಗಲ್ ಇನ್ಫೆಕ್ಷನ್ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಹೆಚ್ಚಾಗಿ ಇನ್ಫೆಕ್ಟೆಡ್ ಪರ್ಸನಿಂದ ಸೊ ಆ್ಯಕ್ಟಿವ್ ಇನ್ಫೆಕ್ಷನ್ ಇದ್ದಾಗ ಸೊ ಅವರಿಂದ ಮತ್ತೊಬ್ಬರಿಗೆ ಬರ್ಬೋದು. ಲೈಕ್ ಪರ್ಸ್ನಲ್ ಆರ್ಟಿಕಲ್ಸ್ ಅಂತಲೇ ಹೇಳ್ಬೋದು, ಟವಲ್ಸ್ ಇರ್ಬೋದು, ಸೋಪ್ಸ್ ಇರ್ಬೋದು, ಸೊ ಅಥವಾ ವೆಟ್ ಇನ್ನರ್ಸ್ ಇರ್ಬೋದು ಅಥವಾ ಕ್ಲಾತ್ಸ್ ಇರ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಯೂಶಲಿ ಥೈಸಲ್ಲಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಮೇಲ್ಸ್ ಆರ್ ಮೋಸ್ಟ್ಲಿ ಎಫೆಕ್ಟೆಡ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಇಚ್ಚಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಡ್ರೈನೆಸ್ ಆಫ್ ದ ಸ್ಕಿನ್ ಅಂತ. ಆ್ಯಂಡ್ ಸೊ ಒಬ್ಬರಿಗೆ ಇದು ಸ್ಪ್ರೆಡ್ ಆದರೆ ಸೊ ಅಗೇನ್ ಮನೆಯಲ್ಲಿ ಮತ್ತೊಬ್ಬರಿಗೆ ಕೂಡ ಬರುವಂಥದ್ದು. ಸೊ ವಿಚ್ ಇಸ್ ಕಾಂಟೇಜಿಯಸ್ ಅಂತಲೇ ಹೇಳುವಂಥದ್ದು. ಆ್ಯಂಡ್ ಇದರಿಂದ ಸಿವಿಯರ್ ಇಚ್ಚಿಂಗ್ ಇರುತ್ತೆ ಆ್ಯಂಡ್ ಡ್ರೈನೆಸ್ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು. ಸೊ ಅವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ. ಸೊ ಆ ತಕ್ಷಣಕ್ಕೆ ಸ್ವಲ್ಪ ಇಚ್ಚಿಂಗ್ ಕಮ್ಮಿ ಆದರೂ ಕೂಡ ಸೊ ಸಮ್ಟೈಮ್ಸ್ ಇಟ್ ಸ್ಟಾರ್ಟ್ ಸ್ಪ್ರೆಡಿಂಗ್. ಸೊ ಕೆಲವ್ರಿಗೆ ಅದು ರೌಂಡ್ ಶೇಪಲ್ಲಿ ಲೈಕ್ ರಿಂಗ್ ವರ್ಮ್ ಇನ್ಫೆಕ್ಷನ್ ಥರ ಕೂಡ ಆಗ್ಬೋದು, ಅಥವಾ ಟೀನಿಯಾ ವರ್ಸಿಕ್ಯುಲಾರಿಸ್ ಅಂತ ಹೇಳ್ತೀವಿ. ಇನ್ನು ಕೆಲವ್ರಿಗೆ ಟೀನಿಯಾ ಕೆಪಿಟಸ್ ಇರ್ಬೋದು, ತಲೆ ಭಾಗದಲ್ಲಿ ಕೂಡ ಕಾಣಿಸುವಂಥದ್ದು, ಅಥವಾ ಟೀನಿಯಾ ಕ್ರೂರಿಸ್ ಅಂತ ಹೇಳ್ತೀವಿ. ಸೊ ಹಲವಾರು ಒಂದು ಫಂಗಲ್ ಇನ್ಫೆಕ್ಷನ್ಸ್ನ ನಾವು ನೋಡ್ಬೋದು. ಸೊ ಡೆಫಿನೆಟ್ಲಿ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಕೊಡೋದ್ರಿಂದ ಸೊ ಅವ್ರ ಇಮ್ಯೂನ್ ಸಿಸ್ಟಮ್ ನಾರ್ಮಲ್ ಆಗುವಂಥದ್ದು. ಸೊ ಗ್ರ್ಯಾಜುವಲ್ ಆಗಿ ಅದು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ನಾವು ಗಮನಿಸ್ತಾ ಹೋದಂತೆ ಈ ಸ್ಕಿನ್ ಪ್ರಾಬ್ಲಮ್ಮು, ಈ ಆಕ್ನಿ ಪ್ರಾಬ್ಲಮ್ ಎಲ್ಲನೂ ಕಂಪೇರ್ ಟು ಮೆನ್ನು ವುಮೆನ್ಸಲ್ಲಿ ತುಂಬ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಯಾಕೆ ಹೀಗೆ ಅಂತ? ಸೊ ಹೆಚ್ಚಾಗಿ ಸಮ್ಟೈಮ್ಸ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳಿದಾಗ ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಬರುವಂಥದ್ದು, ಎಸ್ಪೆಷಲಿ ಸೋರಿಯಾಸಿಸ್ ಅಂತ ಹೇಳಿದಾಗ 15 to 20% ಆಫ್ ದಿ ಕೇಸಸಲ್ಲಿ ಸೊ ಹೆಚ್ಚಾಗಿ ಆಟೋಇಮ್ಯೂನ್ ಅಂತ ನೋಡ್ತೀವಿ. ಬಟ್ ಅರ್ಲಿ ಏಜಲ್ಲಿ ಕಾಣಿಸ್ಬೋದು. ಲೈಕ್ ನಾವು ಮಕ್ಕಳಲ್ಲಿ ಕೂಡ ಈ ಥರ ಸಮಸ್ಯೆಯನ್ನು ನೋಡುವಂಥದ್ದು. ಸೊ ಬಿಕಾಸ್ ಆಫ್ ದಿ ಫ್ಯಾಮಿಲಿ ಹಿಸ್ಟ್ರಿ ಇಟ್ ಕ್ಯಾನ್ ಕಮ್ ಥ್ರೂ ಜೀನ್ಸ್ ಅಂತಲೇ ಹೇಳುವಂಥದ್ದು. ಸೊ ಅದು ಒಂದು ಕಾರಣ ಇರುತ್ತೆ. ಆ್ಯಂಡ್ ಇನ್ನು ಕೆಲವರಲ್ಲಿ ಲಾಂಗ್ ಟೈಮ್ ಒಂದು ಎಕ್ಸ್ಪೋಜರ್ ಇರುವಂಥದ್ದು, ಲೈಕ್ ಕೆಮಿಕಲ್ಸಿಗೆ, ಮರ್ಕ್ಯೂರಿ ಇರ್ಬೋದು, ಆರ್ಸೆನಿಕ್, ಲೆಡ್ ಪಾಯ್ಸನಿಂಗ್ ಇರ್ಬೋದು. ಸೊ ಅದು ಕಾಂಟ್ಯಾಕ್ಟಲ್ಲಿ ಬಂದಾಗ ಸೊ ಹೆಚ್ಚಾಗಿ ಅವರು ಪ್ರೋನ್ ಆಗಿರ್ತಾರೆ. ಅಂದರೆ ಇಟ್ ಕ್ಯಾನ್ ಟ್ರಿಗರ್ ದ ಸಿಂಪ್ಟಮ್ಸ್ ಅಂತ. ಐದರ್ ಸೋರಿಯಾಸಿಸ್ ಇರ್ಬೋದು ಅಥವಾ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಕೂಡ ನೋಡುವಂಥದ್ದು. ಸೊ ಇನ್ನು ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿ ಇರ್ಬೋದು. ಸೊ ಅವರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ದ ಇಮ್ಯೂನ್ ಸಿಸ್ಟಮ್. ಡ್ಯೂ ಟು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಐದರ್ ಒಂದು ಸೋರಿಯಾಸಿಸ್ ಅಥವಾ ಈ ವಿಟಿಲಿಗೋ ಸಮಸ್ಯೆಯನ್ನು ನೋಡ್ಬೋದು. ಆ್ಯಂಡ್ ಕೆಲವರಲ್ಲಿ ಇದು ತುಂಬ ಸಿವಿಯಾರಿಟಿಯಾಗಿ ಕಾಡುತ್ತೆ. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಆ್ಯಸ್ ವೆಲ್ ಅಂತ. ಇಫ್ ಇಟ್ ಇಸ್ ಅನ್ಟ್ರೀಟೆಡ್, ಅಥವಾ ಈಗ ಸೋರಿಯಾಸಿಸ್ ಕೆಲವ್ರಿಗೆ ಇಡೀ ದೇಹದಲ್ಲೇ ಸ್ಪ್ರೆಡ್ ಆಗುವಂಥದ್ದು ಇರ್ಬೋದು. ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ಅವರು ಮಾನಸಿಕವಾಗಿ ಕೂಡ ತುಂಬ ಸ್ಟ್ರೆಸ್, ಟೆನ್ಷನ್ ಆಗಿರ್ತಾರೆ. ಅಥವಾ ಯಾವುದೇ ರೀತಿ ಒಂದು ಮ್ಯಾರೇಜ್ ಪ್ರಪೋಸಲ್ಸ್ಗಾಗಿರ್ಬೋದು ಅಥವಾ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗೋದಿಲ್ಲ. ಬಿಕಾಸ್ ಕೆಲವರು ಇದನ್ನು ಕಾಂಟೇಜಿಯಸ್ ಅಂತ ಅಂದ್ಕೊಂಡಿರ್ತಾರೆ. ಅಂದರೆ ಅವ್ರ ಜೊತೆ ಫುಡ್ ಶೇರ್ ಮಾಡೋದ್ರಿಂದ ಇರ್ಬೋದು ಅಥವಾ ಅವ್ರ ಜೊತೆ ಮಿಂಗಲ್ ಆಗೋದ್ರಿಂದ ಇರ್ಬೋದು. ಸೊ ಅವ್ರಿಗೆ ಕೂಡ ಬರುತ್ತೆ ಅಂತ. ಬಟ್ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಬೋತ್ ಆರ್ ನಾನ್ ಕಾಂಟೇಜಿಯಸ್. ಸೊ ಇನ್ ದಟ್ ಕೇಸ್ ಸೊ ಅವರಲ್ಲಿ ಒಂದು ಲೈಕ್ ಸಪೋರ್ಟಿಂಗ್ ಎನ್ವೈರ್ನ್ಮೆಂಟ್ ಶುಡ್ ಬಿ ದೇರ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಅವ್ರಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಕೂಡ ಉತ್ತಮ ಅಂತ ಹೇಳ್ಬೋದು. ಇನ್ನು ಇದರ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆಯಾ ಡಾಕ್ಟರ್? ಅದ್ರ ಬಗ್ಗೆ ಹೇಳಿ.
ಸೊ ಕಾಂಪ್ಲಿಕೇಶನ್ಸ್ ಆಫ್ ಸೋರಿಯಾಸಿಸ್ ಅಂತ ನೋಡಿದಾಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಲೈಕ್ ಜಾಯಿಂಟ್ ಸ್ಪೇಸಸಲ್ಲಿ ಕಾಣಿಸುತ್ತೋ, ಎಸ್ಪೆಷಲಿ ನೀ ಜಾಯಿಂಟ್ ಇರ್ಬೋದು ಅಥವಾ ಎಲ್ಬೋ ಜಾಯಿಂಟ್ಸ್ ಇರ್ಬೋದು ಆ್ಯಂಡ್ ಫಿಂಗರ್ ಜಾಯಿಂಟ್ಸ್ ಇರ್ಬೋದು. ಸೊ ಅವ್ರಿಗೆ ಸ್ಟಿಫ್ನೆಸ್ ಅಥವಾ ಸ್ವೆಲ್ಲಿಂಗ್ ಶುರು ಆಗುತ್ತೆ, ಎಸ್ಪೆಷಲಿ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಮತ್ತಷ್ಟು ಸಿಮ್ಟಮ್ಸ್ ಟ್ರಿಗರ್ ಆಗ್ಬೋದು. ಸೊ ಇದರಿಂದ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಆ ಫಿಂಗರ್ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಕಾಣುವಂಥದ್ದು. ಸೊ ಬಿಕಾಸ್ ಆಫ್ ದಟ್ ಅವ್ರಿಗೆ ಡಿಫಾರ್ಮಿಟಿ ಆಫ್ ಜಾಯಿಂಟ್ಸಿಂದ ಲೇಟರ್ ಸ್ಟೇಜಸ್ನ ನಾವು ನೋಡ್ಬೋದು. ಸೊ ಇದು ಅಂಗವೈಕಲ್ಯಕ್ಕೆ ಎಡೆ ಮಾಡಿಕೊಡುತ್ತೆ. ಇದನ್ನು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದರ್ ಕಾಂಪ್ಲಿಕೇಶನ್ಸ್ ಡ್ಯೂ ಟು ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಅವ್ರಿಗೆ ಅರ್ಲಿಯಾಗಿ ಡಯಾಬಿಟಿಕ್ ಬರುವಂಥದ್ದು ಅಥವಾ ಅದರ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಬರ್ಬೋದು ಅಥವಾ ಕೊಲೆಸ್ಟ್ರಾಲ್ ಲೆವೆಲಲ್ಲಿ ಚೇಂಜಸ್ ಆಗುವಂಥದ್ದು. ಆ್ಯಂಡ್ ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಡ್ಯೂ ಟು ಸೋರಿಯಾಸಿಸ್ ಇಫ್ ಇಟ್ ಈಸ್ ಅನ್ಟ್ರೀಟೆಡ್ ಸೊ ಅವ್ರಿಗೆ ಕಾಂಪ್ಲಿಕೇಶನ್ಸ್ನ ನಾವು ನೋಡ್ಬೋದು. ಓಕೆ, ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಹೇಗಿದ್ರೆ ಉತ್ತಮ ಅಂತ ನೀವು ಹೇಳ್ತೀರಾ ಡಾಕ್ಟರ್? ಸೊ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಎಸ್ಪೆಷಲಿ ಸ್ಕಿನ್ ಅಂತ ಬಂದಾಗ. ಸೊ ನಮ್ಮ ಫುಡ್ ಕೂಡ ಗ್ರೇಟ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರೋದಿಲ್ಲ, ಸೊ ಅಥವಾ ಅವ್ರಿಗೆ ಹೆಚ್ಚಾಗಿ ಆಯಿಲಿ ಫ್ರೈಡ್ ಐಟಮ್ಸ್ ಕನ್ಸಂಪ್ಷನ್ ಇರ್ಬೋದು, ಮೈದಾ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು ಆ್ಯಂಡ್ ರೆಡಿಮೇಡ್ ಫುಡ್ ಐಟಮ್ಸ್ ಇರ್ಬೋದು, ಹೈ ಶುಗರ್ ಕನ್ಸಂಪ್ಷನ್ ಇರ್ಬೋದು. ಸೊ ಇದೆಲ್ಲ ಚರ್ಮವನ್ನು ಸ್ಪಾಯ್ಲ್ ಮಾಡುವಂಥದ್ದು. ಸೊ ಅದರಿಂದ ಆಕ್ನೆಸ್ ಜಾಸ್ತಿ ಆಗ್ಬೋದು. ಸೊ ಅಥವಾ ಇನ್ನು ಕೆಲವರಲ್ಲಿ ಆಲ್ರೆಡಿ ಇಫ್ ದೇ ಆರ್ ಸಫರಿಂಗ್ ವಿತ್ ಸೋರಿಯಾಸಿಸ್ ಅಥವಾ ಎಕ್ಸಿಮಾ ಕಂಡೀಷನ್ ಅಥವಾ ಅಲರ್ಜಿಕ್ ಕಾರ್ಟಿಕೇರಿಯಾ, ಸೊ ಮತ್ತಷ್ಟು ಅದನ್ನು ಟ್ರಿಗರ್ ಮಾಡುವಂಥದ್ದನ್ನ ನೋಡ್ಬೋದು. ಹಾಗಾಗಿ ಅವರು ಹೆಚ್ಚಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ತೊಗೊಳ್ಳುವಂಥದ್ದು ಇರ್ಬೋದು, ಫ್ರೂಟ್ ಕನ್ಸಂಪ್ಷನ್ನ ಹೆಚ್ಚು ಮಾಡುವಂಥದ್ದು ಆ್ಯಂಡ್ ವಾಟರ್ ಇಂಟೇಕ್ ಶುಡ್ ಬಿ ಇನ್ಕ್ರೀಸ್ಡ್ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ 8 to 10 glasses ಆಫ್ ವಾಟರ್ ಪರ್ ಡೇ. ಸೊ ಅಲಾಂಗ್ ವಿತ್ ದಟ್ ಗುಡ್ ಸ್ಲೀಪ್ ಇಸ್ ಮ್ಯಾಂಡೇಟ್ರಿ ಅಂತ ಹೇಳುವಂಥದ್ದು. ಆ್ಯಂಡ್ ಯೋಗ ಇರಬಹುದು, ವಾಕಿಂಗ್ ಇರಬಹುದು, ಇದೆಲ್ಲ ನಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಇದರಿಂದ ದೂರ ಇರಬಹುದು ಅಂತಲೇ ಹೇಳಬಹುದು. ಇನ್ನು ಡಾಕ್ಟರ್, ಈಗ ನಾನು ಹೇಳ್ತಾ ಇದ್ದೆ ವುಮೆನ್ಸಲ್ಲೇ ಹೆಚ್ಚಾಗಿ ಈ ಒಂದು ಪ್ರಾಬ್ಲಮ್ ಕಂಡು ಬರುತ್ತೆ ಅಂತ. ಆ್ಯಂಡ್ ಮೆನ್ನಲ್ಲೂ ಕೂಡ ಅಂದರೆ ಕೆಲವೊಬ್ಬರಿಗೆ ಪಿಂಪಲ್ಸ್ ಹೆಚ್ಚಾಗಿರಬಹುದು ಆ್ಯಂಡ್ ಫೇಸಲ್ಲಿ ಅಷ್ಟೇ ಅಲ್ಲ, ಸೊ ಬೆನ್ನಿಗೂ ಇರಬಹುದು, ಕೈಗೆ, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಏನಂದರೆ ಒಬ್ಬರಿಂದ ಒಬ್ಬರು ಹರಡೋದಕ್ಕೆ ಇದು ಕಾರಣ ಆಗುತ್ತಾ ಅಂದರೆ ಮನೆಯಲ್ಲಿರಬಹುದು. ಸೊ ನಾವು ಹೇಳ್ತಾ ಇದ್ವಿ ಒಂದೇ ಟವಲ್ ಯೂಸ್ ಮಾಡಿದ್ರೆ ಹರಡೋ ಚಾನ್ಸಸ್ ಎಲ್ಲ ಇರುತ್ತೆ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ನೋಡೋದಾದರೆ ಫಂಗಲ್ ಇನ್ಫೆಕ್ಷನಲ್ಲಿ ಆಗುವಂಥದ್ದು. ಆ್ಯಂಡ್ ಅದರ್ ದ್ಯಾನ್ ದಟ್ ಇಟ್ ಡಿಪೆಂಡ್ಸ್ ಆನ್ ದರ್ ಇಮ್ಯೂನ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಯೂಶಲಿ ಸ್ಕಿನ್ ಪ್ರಾಬ್ಲಮ್ಸ್ ಹೆಚ್ಚಾಗಿ ಬರುವಂಥದ್ದು ಆಟೋಇಮ್ಯೂನ್ ಡಿಸಾರ್ಡರ್ ಅಂತ, ಅಂದರೆ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಲೈಕ್ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಕಾಯಿಲೆಗಳನ್ನ ನೋಡ್ತೀವಿ. ಆ್ಯಂಡ್ ಹೆಚ್ಚಾಗಿ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಅಥವಾ ಒಬ್ಬರಿಂದ ಒಬ್ಬರಿಗೆ ಬರುವಂಥದ್ದು ಅಂತ ಹೇಳಿದಾಗ ಕಾಂಟೇಜಿಯಸ್ ಡಿಸಾರ್ಡರ್ಸ್ ಅಂತ ಲೈಕ್ ಸ್ಕೇಬೀಸ್ ಇರ್ಬೋದು. ಈ ಥರ ಒಂದು ರೇರ್ ಸ್ಕಿನ್ ಕಂಡೀಷನ್ಸ್ನ ಕೂಡ ನೋಡ್ಬೋದು. ಆ್ಯಂಡ್ ಇನ್ನು ಕೆಲವರಲ್ಲಿ ಆ್ಯಕ್ನೆ ಇರ್ಬೋದು. ಸೊ ಅಗೇನ್ ಡಿಪೆಂಡ್ಸ್ ಆನ್ ದ ಹಾರ್ಮೋನಲ್ ಚೇಂಜಸ್ ನಾವು ನೋಡುವಂಥದ್ದು. ಆ್ಯಂಡ್ ನವಡೇಸ್ ನಾವು ಹೆಚ್ಚಾಗಿ ನೋಡ್ತಿರುವಂಥದ್ದು. ಆ್ಯಂಡ್ ಕೆಲವ್ರು ಅಂದ್ಕೊಂಡಿರ್ತಾರೆ ಸೊ ಇದು ಒಂದ್ಸರಿ ಬಂದರೆ ಶಾಪ ಅವ್ರಿಗೆ ಹೋಗೋದೇ ಇಲ್ಲ ಅಂತ. ಸೊ ವಿಟಿಲಿಗೋ ಅಥವಾ ಬಿಳಿ ಮಚ್ಚೆ ತೊನ್ನು ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನವಡೇಸ್ ಯಂಗ್ಸ್ಟರ್ಸ್ ಆಲ್ಸೋ ಸಫರಿಂಗ್ ಅಥವಾ ಮಕ್ಕಳಲ್ಲಿ ಕೂಡ ಬರ್ಬೋದು. ಸೊ ಯಾವುದೇ ರೀತಿ ಏಜ್ ಲಿಮಿಟ್ ಇರೋದಿಲ್ಲ. ಸೊ ವಿಚ್ ಇಸ್ ಅ ಡಿಪಿಗ್ಮೆಂಟಿವ್ ಸ್ಕಿನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಸೊ ಈಗ ನಾರ್ಮಲ್ ಆಗಿ ನಮ್ಮ ಚರ್ಮಕ್ಕೆ ಬಣ್ಣ ಕೊಡೋದಾದರೆ ಮೆಲನೋಸೈಟ್ಸ್ ಅಂತ ಹೇಳ್ತೀವಿ, ಅಂದರೆ ಮೆಲಾನಿನ್ ಪಿಗ್ಮೆಂಟ್ ಅಂತ. ಸೊ ಯಾವಾಗ ಈ ಮೆಲಾನಿನ್ ಇನ್ಸಫಿಷಿಯನ್ಸಿ ಆಗುತ್ತೋ, ನಮ್ಮ ಚರ್ಮಕ್ಕೆ ಅದು ಬಣ್ಣ ಕೊಡೋದಕ್ಕೆ ಸಾಕಾಗ್ತಿಲ್ಲ, ಡೆಫಿಷಿಯನ್ಸಿ ಆಗುತ್ತೋ, ಸೊ ಆಗ ಈ ಬಿಳಿ ಮಚ್ಚೆನ ನೋಡುವಂಥದ್ದು. ಸೊ ಇಟ್ ಮೇ ಬಿ ಡ್ಯೂ ಟು ಸೆವರಲ್ ರೀಸನ್ಸ್. ಕೆಲವ್ರಿಗೆ ಸೊ ಯಾವುದೇ ಕಾರಣಗಳಿರೋದಿಲ್ಲ, ಸೊ ಬದಲಾಗಿ ಚೈಲ್ಡ್ಹುಡ್ಡಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಆಲ್ ಆಫ್ ಎ ಸಡನ್ ಅವ್ರಿಗೆ ವೈಟ್ ಸ್ಪಾಟ್ ಆಗಿ ಶುರು ಆಗುತ್ತೆ. ಸೊ ತದನಂತರ ಅದು ದೊಡ್ಡದಾಗ್ತಾ ಹೋಗುವಂಥದ್ದು. ಆ್ಯಂಡ್ ವಿತೌಟ್ ದೇರ್ ನಾಲೆಡ್ಜ್ ಫಾಸ್ಟಾಗಿ ಕೂಡ ಅದು ಸ್ಪ್ರೆಡ್ ಆಗೋದನ್ನು ನಾವು ನೋಡ್ಬೋದು. ಸೊ ಹಲವಾರು ಟೈಪ್ಸ್ನ ನಾವು ನೋಡ್ತೀವಿ ವಿಟಿಲಿಗೋನಲ್ಲಿ. ಸೊ ಅದರಲ್ಲಿ ಮ್ಯೂಕೋಸಲ್ ವಿಟಿಲಿಗೋ, ಮ್ಯೂಕಸಲ್ ವಿಟಿಲಿಗೋ ಅಂತ ಹೇಳಿದಾಗ ವಿಚ್ ಇಸ್ ಲಿಮಿಟೆಡ್ ಟು ಮ್ಯೂಕಸ್ ಮೆಮ್ಬ್ರೇನ್ಸ್ ಆಫ್ ದಿ ಬಾಡಿ. ಎಸ್ಪೆಷಲಿ ಅವ್ರಿಗೆ ಲಿಪ್ಸಲ್ಲಿ ಕಾಣಿಸುತ್ತೆ ಅಥವಾ ಜೆನೆಟೇಲಿಯಾದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಐಲಿಡ್ಸಲ್ಲಿ ಕಾಣಿಸುವಂಥದ್ದು. ಸೊ ಇದನ್ನು ಮ್ಯೂಕೋಸಲ್ ವಿಟಿಲಿಗೋ ಅಂತ ಹೇಳ್ಬೋದು. ಸೊ ಇನ್ನು ಕೆಲವರಿಗೆ ಸಿಮೆಟ್ರಿಕಲ್ ವಿಟಿಲಿಗೋ ಅಂತ ಹೇಳ್ತೀವಿ, ಅಂದರೆ ವಿಚ್ ಇಸ್ ಲೈಕ್ ಈಕ್ವಲ್ ಡಿಸ್ಟ್ರಿಬ್ಯೂಟೆಡ್ ಟು ದ ಪಾರ್ಟ್ಸ್ ಆಫ್ ದಿ ಬಾಡಿ. ಸೊ ಇದನ್ನು ಹೆಚ್ಚಾಗಿ ಅಡಲ್ಟ್ಸಲ್ಲಿ ನಾವು ನೋಡುವಂಥದ್ದು. ಆ್ಯಂಡ್ ಇಟ್ ಕೆನ್ ಸ್ಪ್ರೆಡ್ ಓವರ್, ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಆ್ಯಂಡ್ ಫಾಸ್ಟ್ ಸ್ಪ್ರೆಡಿಂಗ್ ಅಂತ ಕೂಡ ಹೇಳುವಂಥದ್ದು. ಇನ್ನು ಜನರಲೈಸ್ ವಿಟಿಲಿಗೋ
ವಿಟಿಲಿಗೋ ಅಂತ ಹೇಳ್ತೀವಿ. ಯೂಶಲಿ ಒಂದು ಸ್ಪಾಟ್ ಆಗಿ ಶುರು ಆಗುತ್ತೆ. ಸೊ ತದನಂತರ ಇಡೀ ದೇಹವನ್ನೇ ಆವರಿಸುವಂಥದ್ದು. ಸೊ ವಿಟಿಲಿಗೋ ಕೇಸಸಲ್ಲಿ ಕೂಡ ಮೋರ್ ಆಫ್ ತೆಲುಗು ಫಾರ್ ಡಿಪ್ರೆಷನ್, ಅಂದರೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾರೆ ಅಥವಾ ಎಲ್ಲೂ ಹೊರಗಡೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಬೋತ್ ಅವ್ರಿಗೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ದೆ ವಿಲ್ ಬಿ ಸಫರಿಂಗ್ ಅಂತ ಹೇಳ್ಬೋದು. ನಿಜ. ಇನ್ನು ಡಾಕ್ಟರ್, ನಾವು ಕೇಳ್ಪಟ್ಟಿರೋ ಪ್ರಕಾರ ನಮ್ಮ ಚರ್ಮಕ್ಕೆ ವಿಟಮಿನ್ ಡಿ ಬೇಕೇ ಬೇಕು. ಸೂರ್ಯನ ಕಿರಣಗಳು ನಮ್ಮ ಚರ್ಮದ ಮೇಲೆ ಬಿದ್ದರೆ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತ. ಬಟ್ ಈಗಿನ ಲೈಫ್ ಸ್ಟೈಲ್ನಲ್ಲಿ ಈಗ ಏನು 10 to 7 ಆಫೀಸಲ್ಲೇ ಇರಬೇಕಾಗುತ್ತೆ, ಈ ಎ ಸಿಯಲ್ಲೇ ಕುಂತಿರ್ತಾರೆ. ಸೊ ಈ ಒಂದು ಕಾರಣದಿಂದಲೂ ಕೂಡ ನಮ್ಮ ಚರ್ಮದ ಸಮಸ್ಯೆ ಬರೋದಕ್ಕೆ ಒಂದು ರೀತಿ ಎಡೆಮಾಡಿಕೊಟ್ಟಂಗಲ್ವಾ ಅಂತ. ಸೊ ನೀವು ಹೇಳಿದಾಗೆ ಮೋಸ್ಟ್ ಆಫ್ ದಿ ಲೈಕ್ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಕೂಡ ಆಗಿರುತ್ತೆ. ಆ್ಯಂಡ್ ಮೋರೋವರ್ ಲೈಕ್ ಇವಾಗ ಹೆಚ್ಚಾಗಿ ಔಟ್ಡೋರ್ ಆ್ಯಕ್ಟಿವಿಟೀಸ್ಗಿಂತ ಇಂಡೋರ್ ಗೇಮ್ಸ್ ಇರ್ಬೋದು, ಅಥವಾ ಸೊ ಎಸ್ಪೆಷಲಿ IT ವರ್ಕರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಸಿಟ್ಟಿಂಗ್ ಇನ್ಸೈಡ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಅವ್ರಿಗೆ ವಿಟಮಿನ್ ಡಿ ಅಷ್ಟಾಗಿ ಸಿಗೋದಿಲ್ಲ. ಸೊ ಎಕ್ಸ್ಪೋಜರ್ ಇರೋದಿಲ್ಲ, ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಸನ್ ಅಂತ ಹೇಳ್ತೀವಿ. ಸೊ ಎಳೆ ಬಿಸಿಲಲ್ಲಿ ಎಕ್ಸ್ಪೋಜರ್ ಆಗೋದ್ರಿಂದ 10 to 15 minutes. ಸೊ ಅದರಿಂದ ವೈಟಮಿನ್ ಡಿ ನ್ಯಾಚುರಲ್ ಆಗಿ ಸಿಂಥಸಿಸ್ ಆಗುವಂಥದ್ದು. ಆ್ಯಂಡ್ ನವಡೇಸ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಡೆಫಿಷಿಯನ್ಸಿ ಆಗುತ್ತೆ. ಆ್ಯಂಡ್ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಅವ್ರಿಗೆ ಲೈಕ್ ಡೆಫಿಷಿಯನ್ಸಿ ಸ್ಪಾಟ್ಸ್ ಕಾಣಿಸ್ಬೋದು. ಆ್ಯಂಡ್ ಅದರಿಂದ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಸೊ ಇನ್ನು ಕೆಲವ್ರಿಗೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ, ಅಥವಾ ಕಫ್ ಮಸಲಲ್ಲಿ ಪೇಯ್ನ್ ಕಾಣಿಸುತ್ತೆ, ಲೋಯರ್ ಬ್ಯಾಕ್ ಪೇಯ್ನ್ ಇರ್ಬೋದು. ಸೊ ಹಲವಾರು ಒಂದು ಜಾಯಿಂಟ್ ಪ್ರಾಬ್ಲಮ್ಸ್ ಕಾಣಿಸುವಂಥದ್ದು. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಹೆಚ್ಚಾಗಿ ಇದ್ದಾಗ ಸೊ ದೇ ಆರ್ ಪ್ರೋನ್ ಫಾರ್ ಫ್ರ್ಯಾಕ್ಚರ್ಸ್, ಅಥವಾ ಸಡನ್ನಾಗಿ ಅವ್ರಿಗೆ ಫಾಲ್ ಆದಾಗ ಸಿವಿಯರ್ ಪೇಯ್ನ್ ಅಥವಾ ಕಾಂಟ್ಯೂಷನ್ ಚೇಂಜಸ್ನ ಅರ್ಲಿಯಾಗಿ ನಾವು ನೋಟಿಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ಅವರು ಅರ್ಲಿ ಮಾರ್ನಿಂಗ್ ಸನ್ನಿಗೆ ಎಕ್ಸ್ಪೋಜರ್ ಆಗುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಫ್ಟರ್ 12 ಸೊ ಇಟ್ ಈಸ್ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರೋದ್ರಿಂದ ಸೊ ಅವ್ರು ಅರ್ಲಿ ಮಾರ್ನಿಂಗ್ ಸನ್ಗೆ ಅಟ್ಲೀಸ್ಟ್ 15 to 20 minutes ಎಕ್ಸ್ಪೋಜರ್ ಆಗೋದು ಉತ್ತಮ ಅಂತ ಹೇಳ್ಬೋದು. ಎಸ್ ಡಾಕ್ಟರ್, ಈಗ ಯಾವುದೇ ಒಂದು ಪ್ರಾಬ್ಲಮ್ ಬಂದರೂ ಕೂಡ ಜನ ಹೇಗೆ ಅಂದರೆ ಸ್ಟಾರ್ಟಿಂಗೇ ಹಾಸ್ಪಿಟಲ್ ಬರಲ್ಲ. ಸೊ ಅವರೇ ಏನಾದರೂ ಸೆಲ್ಫ್ ಮೆಡಿಕೇಷನ್ನು ಅದು ಇದು ಮಾಡಿಕೊಂಡು ಅದು ಹೆಚ್ಚಾದ ಮೇಲೆ ಆಸ್ಪತ್ರೆ ಎಲ್ರಿಗೂ ಕೂಡ ನೆನಪಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈಗ ಈ ಸಮಸ್ಯೆ ಕೂಡ ಇನ್ನೇನು ಲಾಸ್ಟ್ ಸ್ಟೇಜಿಗೆ ಬಂದಿದೆ ಅನ್ನೋ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಚಿಕಿತ್ಸೆಗೆ ಎಷ್ಟು ಕಷ್ಟಕರ ಆಗುತ್ತೆ, ಆ್ಯಂಡ್ ಆ ಟೈಮಲ್ಲಿ ಬಂದಾಗ ಸಂಪೂರ್ಣವಾಗಿ ಗುಣಪಡಿಸಬಹುದಾ ಅಂತ. ಸೊ again it depends on the stages. ಸೊ ಈಗ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಸೆಲ್ಫ್ ಮೆಡಿಕೇಷನ್ನೇ ನೋಡ್ತೀವಿ. ಅವ್ರಿಗೆ ಯಾವ ಸ್ಕಿನ್ ಕಂಡೀಷನ್ಸ್ ಅಂತ ಕೂಡ ಗೊತ್ತಿರೋದಿಲ್ಲ. ಬಿಕಾಸ್ ಸೋರಿಯಾಸಿಸ್ ಇರ್ಬೋದು, ಅಥವಾ ಡ್ರೈ ಎಕ್ಸಿಮಾ ಇರ್ಬೋದು, ಅಥವಾ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ ಇರ್ಬೋದು. ಸೊ ಅವರೇ ಸೆಲ್ಫ್ ಟ್ರೀಟ್ಮೆಂಟ್ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಆ್ಯಂಡ್ ಯಾವಾಗ ಅದು ಕಮ್ಮಿ ಆಗೋದಿಲ್ಲ, ಟ್ರಿಗರ್ ಆಗೋಕ್ಕೆ ಶುರು ಆಗುತ್ತೆ, ಅಥವಾ ಸೊ ಅವರ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಸೊ ಆಗ ಕ್ಲಿನಿಕ್ಗೆ ವಿಸಿಟ್ ಮಾಡುವಂಥದ್ದು. ಸೊ ಇನ್ ದಟ್ ಕೇಸ್ ಸೊ ಅರ್ಲಿ ಮೆಡಿಕೇಷನ್ ವಿಚ್ ಇಸ್ ನಾಟ್ ಗುಡ್, ಆ್ಯಂಡ್ ಸೆಲ್ಫ್ ಮೆಡಿಕೇಷನ್ ಎಸ್ಪೆಷಲಿ ಸ್ಕಿನ್ ಅಂತ ಬಂದಾಗ ಸೊ ಹಲವಾರು ರಿಯಾಕ್ಷನ್ಸ್ ಕೂಡ ಆಗ್ಬೋದು. ಆ್ಯಂಡ್ ಮೋರ್ ದೆನ್ 3 weeksಯಿಂದ ಅವರು ಸಫರ್ ಆಗ್ತಿದ್ದಾರೆ ವಿತ್ ದ ಸೇಮ್ ಸಿಮ್ಟಮ್ಸ್. ಇಚ್ಚಿಂಗ್ ಇರ್ಬೋದು, ಅಥವಾ ಡ್ರೈ ಎರಪ್ಷನ್ಸ್ ಇರ್ಬೋದು. ಸೊ ಇನ್ನು ಕೆಲವರಲ್ಲಿ ಹಲವಾರು ಸ್ಕಿನ್ ಸ್ಪಾಟ್ಸ್ನ ಕಾಣಿಸ್ಬೋದು. ಹಲವಾರು ಚರ್ಮದ ಕಾಯಿಲೆಗಳನ್ನ ನೋಡ್ತೀವಿ. ಸೊ ಅವರು ಅರ್ಲಿಯಾಗಿ ಡಯಾಗ್ನೋಸ್ ಮಾಡೋದ್ರಿಂದ ಫರ್ದರ್ ಕಾಂಪ್ಲಿಕೇಶನ್ಸ್ ಡ್ಯೂ ಟು ದ್ಯಾಟ್ ಕ್ಯಾನ್ ಬಿ ಅವಾಯ್ಡೆಡ್. ಆ್ಯಂಡ್ ಯಾವ ಕಾರಣದಿಂದ ಅವ್ರಿಗೆ ಆ ಥರ ಆಗ್ತಿದೆ, ಬಿಕಾಸ್ ಕೆಲವ್ರಿಗೆ ಸ್ಕಿನ್ ತುಂಬಾ ಡ್ರೈನೆಸ್ ಆಗ್ತಾ ಇರುತ್ತೆ, ಸ್ಕೇಲಿ ಎರಪ್ಷನ್ಸ್ ಆಗ್ತಾ ಇರುತ್ತೆ, ಇಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಬಟ್ ಟು ರೂಲ್ ಔಟ್ ದ ಕಾಸ್ ಅವ್ರಿಗೆ ಏನು ಕಾರಣ ಇದೆ, ಲೈಕ್ IG ಲೆವೆಲ್ಸ್ ಏನಾದರೂ ಹೆಚ್ಚಾಗಿ ಇರುವಂಥದ್ದು, ಅಥವಾ ಅಂಡರ್ಲೈನ್ ಥೈರಾಯ್ಡ್ ಡಿಸಾರ್ಡರ್ಸ್ ಇರುವಂಥದ್ದು, ಸೊ ಸಮ್ಟೈಮ್ಸ್ ಸ್ಕಿನ್ ಕ್ಯಾನ್ಸರ್ ಕೂಡ ನಾವು ನೋಡ್ತೀವಿ. ಸೊ ಇನ್ ದಟ್ ಕಂಡೀಷನ್ಸ್ ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೆಗ್ಲೆಕ್ಟ್ ಮಾಡಿದಾಗ ಸೊ ಅದು ಕೂಡ ರೂಲ್ ಔಟ್ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಇನ್ ಲೈಕ್ ಲಾಸ್ಟ್ ಸ್ಟೇಜ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ರೀತಿ ಒಂದು ಚರ್ಮದ ಕಂಡೀಷನ್ಸ್ ಬಂದಾಗ ಸೊ ಅವರು ವೈದ್ಯರನ್ನು ಅರ್ಲಿ ಆಗಿ ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ಡ್ರೈ ಸ್ಕಿನ್ ಬೆಟರ್, ಆಯಿಲಿ ಸ್ಕಿನ್ ಬೆಟರಾ, ಏನು ಹೇಳ್ತೀರಾ? ಸೊ ಈಗ ಡ್ರೈ ಸ್ಕಿನ್ನಿಂದ ಕೆಲವರು ಸಫರ್ ಆಗ್ತಿರ್ತಾರೆ. ಸೊ ಅವರು ಆಯಿಲಿ ಸ್ಕಿನ್ ಅಂತ ಬೆಟರ್ ಅಂತ ಅನ್ಕೊಳ್ತಾರೆ. ಸೊ ಇನ್ನು ಕೆಲವ್ರಿಗೆ ಆಯಿಲಿ ಸ್ಕಿನ್ ದೇ ಆರ್ ಮೋರ್ ಪ್ರೋನ್ ಫಾರ್ ಡಸ್ಟ್ ಆ್ಯಂಡ್ ಮೋರ್ ಆಫ್ ವೈಟ್ ಹೆಡ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಆ್ಯಂಡ್ ಪಿಂಪಲ್ ಪ್ರೋನ್ ಸ್ಕಿನ್ ಅಂತ ಕೂಡ ಹೇಳ್ಬೋದು. ಬಟ್ ಅವರ ಒಂದು ಟೆಕ್ಸ್ಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಆದಷ್ಟು ವ್ರಿಂಕಲ್ಸ್ ಬರೋದಿಲ್ಲ. ಬಟ್ ಕೆಲವ್ರಿಗೆ ಏಜ್ ರಿಲೇಟೆಡ್ ಚೇಂಜಸ್ ಆಗೋದ್ರಿಂದ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫ್ರೆಕಲ್ಸ್ನ ನೋಡ್ಬೋದು, ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ, ವಿಚ್ ಇಸ್ ಲೈಕ್ ಎ ಬಟರ್ಫ್ಲೈ ರ್ಯಾಷಸ್, ಬಂಗು
ಅಂತ ಹೇಳ್ತೀವಿ ಅಥವಾ ಪಿಗ್ಮೆಂಟೇಷನ್, ಎಸ್ಪೆಷಲಿ ಮೆನೋಪೋಸ್ ಏಜ್ ವಿಮೆನಲ್ಲಿ ನಾವು ನೋಡುವಂಥದ್ದು. ಸೊ ಯಾವಾಗ ಮುಟ್ಟು ನಿಲ್ಲುವ ಸಮಯ ಬರುತ್ತೋ 40+ ಏಜ್ ಗ್ರೂಪ್ ಕಾಣಿಸುವಂಥದ್ದು, ಎಸ್ಪೆಷಲಿ ಫೀಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಇನ್ನು ಮೇಲ್ಸಲ್ಲಿ ಕೂಡ ನೋಡ್ತೀವಿ, ಎಸ್ಪೆಷಲಿ ಸನ್ ಎಕ್ಸ್ಪೋಜರ್ ಆದಾಗ ಅಥವಾ ಅವರ ಸ್ಕಿನ್ ಸೆನ್ಸಿಟಿವ್ ಇದ್ದಾಗ ಸೊ ಟ್ಯಾನ್ ಆಗುವಂಥದ್ದು, ಅಥವಾ ಲೈಕನ್ ಪ್ಲಾನಸ್ ಪಿಗ್ಮೆಂಟೇಷನ್ ಅಂತ ಹೇಳುವಂಥದ್ದು, ಸೊ LPP ಅಂತ. ಸೊ ಇನ್ ದಟ್ ಕೇಸ್ ಸೊ ವಿ ನೀಡ್ ಟು ರೂಲ್ ಔಟ್ ದ ಕಾಸ್. ಪಿಗ್ಮೆಂಟೇಷನ್ ಅವ್ರಿಗೆ ಯಾಕಾಗಿದೆ, ಡ್ಯೂ ಟು ಏಜ್ ರಿಲೇಟೆಡ್ ಸ್ಪಾಟ್ಸ್ ಅಥವಾ ಸ್ಕಿನ್ ಟ್ಯಾಕ್ಸ್ ಇರ್ಬೋದು, ವಾಟ್ಸ್ ಇರ್ಬೋದು. ಸೊ ಹಲವಾರು ಸ್ಕಿನ್ ಕಂಡೀಷನ್ಸ್ನ ನೋಡ್ತೀವಿ. ಸೊ ಸಮ್ಟೈಮ್ಸ್ ಇಟ್ ಈಸ್ ಕಾಸ್ಮೆಟಿಕ್ ಪರ್ಪಸ್, ಬಟ್ ಕೆಲವ್ರಿಗೆ ಕಾಳಜಿ ವಹಿಸುವಂಥದ್ದು ಅಥವಾ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ನೀವು ಮಾತಾಡ್ತಾ ಆಗಲೇ ಒಂದು ಶಾಕಿಂಗ್ ವಿಚಾರ ಹೇಳಿದ್ರಿ, ಸ್ಕಿನ್ ಕ್ಯಾನ್ಸರ್ ಅಂತ. ಸೊ ಸ್ಕಿನ್ ಕ್ಯಾನ್ಸರ್ ಬರೋದಕ್ಕೆ ಬಲವಾದಂತಹ ರೀಸನ್ಸ್ ಏನಾದರೂ ಇದ್ರೆ, ಈಗ ಆ್ಯಕ್ನಿ ಬರುತ್ತೆ, ಸೊ ಅದು ಬರುತ್ತೆ ಹೋಗುತ್ತೆ, ಆ್ಯಂಡ್ ವುಮೆನ್ಸಲ್ಲಂತೂ ಮಂತ್ಲಿ ಬರ್ತಾನೆ ಇರುತ್ತೆ. ಸೊ ಕೆಲವೊಬ್ಬರಿಗೆ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ನೂ ಬರ್ತಾ ಇರುತ್ತೆ. ಸೊ ಸ್ಕಿನ್ ಕ್ಯಾನ್ಸರ್ ಅಂದರೆ ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ? ಸೊ ಈಗ ಕೆಲವ್ರಿಗೆ ಯಾವುದೇ ರೀತಿ ಸಿಮ್ಟಮ್ಸ್ ಕಾಣಿಸೋದಿಲ್ಲ, ಲೈಕ್ ರೋಗ ಲಕ್ಷಣಗಳು ಇರೋದಿಲ್ಲ. ಹೆಚ್ಚಾಗಿ ಪಿಗ್ಮೆಂಟೇಷನ್ನ ನೋಡುವಂಥದ್ದು, ಹೈಪರ್ ಪಿಗ್ಮೆಂಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಕೆಲವ್ರಿಗೆ ಲಮ್ಸ್ ಫಾರ್ಮೇಷನ್ ಆಗುವಂಥದ್ದು ಇರ್ಬೋದು. ಸೊ ಕೆಲವರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವುದಾದ್ರೂ ಲೈಕ್ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಸೊ ಆ ಲಂಪ್ ಕೂಡ ದೊಡ್ಡದಾಗುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಲೈಪೋಮಾ ಕೂಡ ಇರ್ಬೋದು, ವಿಚ್ ಇಸ್ ಅ ನಾನ್ ಕ್ಯಾನ್ಸರಸ್, ಒಂದು ಎಕ್ಸ್ಟ್ರಾ ಸ್ಕಿನ್ ಡೆಪಾಸಿಟ್ಸ್ ಅಂದರೆ ಅಡಿಪೋಸ್ ಸ್ಕಿನ್ ಟಿಶ್ಯೂ ಡೆಪಾಸಿಷನ್ ಆಗಿರುವಂಥದ್ದು, ಫ್ಯಾಟ್ ಸೆಲ್ ಡೆಪಾಸಿಷನ್. ಸೊ ಯೂಶಲಿ ಅದು 90% ನಾನ್ ಕ್ಯಾನ್ಸರಸ್, ಬಟ್ ಸಮ್ಟೈಮ್ಸ್ ವಿಚ್ ಹ್ಯಾಸ್ ಟು ಬಿ ರೂಲ್ ಔಟ್. ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ CA ಇದ್ದಾಗ ಅಥವಾ ಅಂಡರ್ಲೈನ್ ಕಂಡೀಷನ್ಸ್ ಏನಾದರೂ ಇದ್ದಾಗ, ಸೊ ಲಾಂಗ್ ವಿತ್ ದಟ್ ಅವ್ರಿಗೆ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಿದೆ, ಸಿವಿಯರ್ ಹೇರ್ ಫಾಲ್ ಆಗ್ತಿದೆ, ಹೈಪರ್ ಪಿಗ್ಮೆಂಟೇಷನ್ ಆಗ್ತಿದೆ, ಸೊ ಇನ್ನು ಬ್ಲಡ್ ಲೆವೆಲ್ಸಲ್ಲಿ ಚೇಂಜಸ್ ಇದೆ. ಸೊ ಇನ್ ದಟ್ ಕೇಸ್ ರೂಲ್ ಔಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಎಸ್, ಸಾಕಷ್ಟು ಮಾಹಿತಿಯನ್ನು ಸ್ಕಿನ್ ಕೇರ್ ಬಗ್ಗೆ ಇರಬಹುದು, ಹಾಗೆ ಚರ್ಮದ ಸಮಸ್ಯೆಯ ಕುರಿತಾಗಿ ಮಾತನಾಡಿದ್ದೀರಾ ಡಾಕ್ಟರ್. ಇನ್ನು ಈ ಒಂದು ಸಮಸ್ಯೆಯಿಂದ ನಮ್ಮ ಜನರು ಸಾಕಷ್ಟು ಮಂದಿ ಬಳಲ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು, ಸೊ ನಾನು ಎಲ್ಲ ಕಡೆ ಎಲ್ರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಮಿಂಚಬೇಕು, ನಾನು ಅವ್ರಿಗಿಂತ ಚೆನ್ನಾಗಿರಬೇಕು ಅನ್ನೋ ಅಸೂಯೆ ಅಂತೂ ಇದ್ದೇ ಇರುತ್ತೆ. ಸೊ ಬಟ್ ನಾನಾ ಕಾರಣಗಳಿಂದ ಸೊ ಏನಾದರೂ ಒಂದು ಪ್ರಾಬ್ಲಮಿಂದ ಕೆಲವ್ರಿಗೆ ತೋರಿಸ್ಕೊಳ್ಳೋಕ್ಕಾಗಲ್ಲ, ಅಂದರೆ ಪ್ರಪಂಚಕ್ಕೆ ಅವರ ಸೌಂದರ್ಯ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ. ಅಂಥವರು ಕೂಡ ಮಾನಸಿಕವಾಗಿ ಕುಗ್ಗಿರ್ತಾರೆ. ಸೊ ಅಂಥವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಸ್ಕಿನ್ ಎಸ್ಪೆಷಲಿ ಇಂಟರ್ನಲಿ ವಾಟ್ ವಿ ಟೇಕ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೆಚ್ಚಾಗಿ ಫ್ರೂಟ್ನ ತೊಗೊಳ್ಳುವಂಥದ್ದು ಇರ್ಬೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರುವಂಥದ್ದು, ಹೆಲ್ತಿ ಫುಡ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಎಸ್ಪೆಷಲಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸೋರಿಯಾಸಿಸ್ ಆ್ಯಂಡ್ ವಿಟಿಲಿಗೋ ಅಂತ ಹೇಳಿದಾಗ ಸೊ ಮಾನಸಿಕವಾಗಿ ಕುಗ್ಗಿ ಹೋಗುವಂಥದ್ದು ಹೆಚ್ಚು. ಸೊ ಹಾಗಾಗಿ 20 ಮಿನಿಟ್ಸ್ ಅಟ್ಲೀಸ್ಟ್ ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ 45 ಮಿನಿಟ್ಸ್ ಟು 1 hour ಪರ್ ಡೇ ಅವರು ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು. ಸೊ ಇದರಿಂದ ಅವರ ಒಂದು ಸ್ಕಿನ್ ಟೆಕ್ಸ್ಚರ್ನ ಮೇಂಟೈನ್ ಮಾಡ್ಬೋದು. ಆ್ಯಂಡ್ ಹೈಡ್ರೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ವಿತ್ ಅ ಲಾಟ್ ಆಫ್ ಫೈಬರ್ ಇಂಟೇಕ್ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಆ್ಯಂಡ್ ನಿಮಗೂ ಕೂಡ ಚರ್ಮದ ಸಮಸ್ಯೆ ಕಾಡ್ತಾ ಇದೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನಾವೀಗ ಅಡ್ರೆಸ್ ಮತ್ತು ನಂಬರು ಕೂಡ ತೋರಿಸ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.